ಕೊಲೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಹುಬ್ಬಳ್ಳಿಯಲ್ಲಿ ಶನಿವಾರ 5 ವರ್ಷದ ಬಾಲಕಿ ಅತ್ಯಾಚಾರ ಯತ್ನ ಸಮಯದಲ್ಲಿ ಆಕೆ ಕೊಲೆಗೀಡಾಗಿದ್ದು ಮೃತಳ ಬಾಲಕಿಯ ಕುಟುಂಬದವರಿಗೆ ಸರಕಾರ 10 ಲಕ್ಷ ರೂಪಾಯಿಗಳ ಪರಿಹಾರ ಘೋಷಣೆ ಮಾಡಿದೆ. ಈ ಕುರಿತು ಕಾಂಗ್ರೆಸ್ ಮುಖಂಡ ಸಲೀನ್ ಅಹಮ್ಮದ್ ಅವರು ಮುಖ್ಯಮಂತ್ರಿಗಳ ಪರವಾಗಿ ಹುಬ್ಬಳ್ಳಿಯಲ್ಲಿ ಪರಿಹಾರ ಘೋಷಿಸಿದರು. ಶಾಸಕ ಅಬ್ಬಯ್ಯ ಪ್ರಸಾದ ಇದ್ದರು. ನಂತರ ಇಬ್ಬರು ನಾಯಕರು ಅಪರಾಧಿಯನ್ನು ಬಂಧಿಸುವಾಗ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಪೊಲೀಸ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಖಂಡಿತವಾಗಿ ಕೂಡ ಇವತ್ತು ಸಮಾಜದಲ್ಲಿ ಒಂದು ಯಾಕಂದರೆ ಮೇಲಿಂದ ಮೇಲೆ ಈ ರೀತಿ ನಡೀತಾ ಇದೆ. ಇಂಥ ಡ್ರಗ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರ ಕರ್ತವ್ಯ ಅಷ್ಟೇ ಅಲ್ಲ, ನಾಗರಿಕರು ಕೂಡ ಅವರು ಮೊದಲೇ ಮಗುವ ತಂದೆ ತಾಯಿಗೆ ಸಾಂತ್ವನ ಹೇಳಿ ಆ ಘಟನೆ ಕೂಡ ಖಂಡಿಸಿಬಿಟ್ರು. ಮತ್ತೆ ನಾವು ಹೇಳಿದ್ರು ಅವ್ರ ಪರವಾಗಿ ನೀವು ಅನೌನ್ಸ್ ಮಾಡಿ, ನೀವು ಮತ್ತು ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಅನೌನ್ಸ್ ಮಾಡಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಅವ್ರಿಗೆ ಕೊಡುವಂತಹ ಘೋಷಣೆ ಮಾಡಿ ಅಂತ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದರ ಪರವಾಗಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ಲಿಕ್ಕೆ ಹೇಳಿದ್ರು 10 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ, ಸರ್ಕಾರಕ್ಕೆ ಕೊಡ್ತೀವಿ. ಸಿಎಂ ಅವ್ರ ಫಂಡ್ ಅಥವಾ ಏನು ವಿಶೇಷ ಪ್ರಕರಣ ಪರಿಗಣಿಸಿರಿ? ಯಾವ ಫಂಡಿಂದ ಕೊಡ್ತೀವಿ? ಅಲ್ಲಲ್ಲ, ಅದು ಬಿಡಿ, ಅದು ಸಿಎಂ ಆಗಲಿ ನೀವು ಅನೌನ್ಸ್ ಮಾಡಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಫ್ಯಾಮಿಲಿ ಮೆಂಬರ್ಸ್ ನಾವು ಕೊಡ್ತೀವಿ ಅಂತ ಈಗಾಗಲೇ ಅವರು ಇನ್ಫಾರ್ಮ್ ಮಾಡಿದ್ದಾರೆ. ಅದು ತಮ್ಮ ಮೂಲಕ ನಾವು ಮುಖ್ಯಮಂತ್ರಿಗಳ ಏನು ಹೇಳಿಕೆಗೆ ನಾವು ಇದನ್ನು ಹೇಳಿದ್ವಿ.